ನಮಸ್ಕಾರ ರೀ. ಇವತ್ತಿನ ದಿವಸ ಸ್ಪೆಷಲ್ ಬೇಕ್ರಿಗಿಂತ ಚೆನ್ನಾಗಿರುವಂಥ ಒಂದು ಸ್ವೀಟ್ ಮನೆಯೊಳಗೆ ಮಾಡೋಣ. ಕಾಜು ಬರ್ಫಿ. ನಿಮ್ಮ ಗೋಡಂಬಿ ನೋಡಿದ ತಕ್ಷಣ ಗೊತ್ತಾಕತಿ. ಕಾಜು ಬರ್ಫಿ ಮಾಡೋಣ. ಒಂದು ಬೌಲ್ ಗೋಡಂಬಿ ತೊಗೊಳೋಣ. ಅದನ್ನು ನೈಸ್ ಪೇಸ್ಟ್ ಮಾಡ್ಕೊಳೋಣ. ಅದನ್ನು ಗ್ರೈಂಡ್ ಮಾಡುವಾಗ ಆನ್ ಆಫ್ ಮಾಡಿರಿ, ಯಾಕಂದ್ರೆ ಮಿಜ್ಜೆ ಆಗ್ತತಿ. ನೋಡಿರಿ, ನೈಸ್ ಪೇಸ್ಟ್ ಮಾಡ್ಕೋಬೇಕು, ಪೌಡ್ರ್ ಮಾಡ್ಕೋಬೇಕು. ಆ ನಂತರ ಒಂದು ಬೌಲ್ ಗೋಡಂಬಿಗೆ ಅರ್ಧ ಬೌಲ್ ಸಕ್ಕರೆ, 1/4 ಬೌಲ್ ನೀರು ಹಾಕಿ ಸಕ್ಕರೆ ಕರಗಿಸ್ಬೇಕು. ಕೈ ಆಡಿಸ್ತಾ ಸಕ್ಕರೆನ ಕರಗಿಸ್ಬೇಕು ಚಲೋ ಹೊತ್ನಂಗೆ. ಅದು ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ಕುದಿಸ್ಬೇಕು. ಏಲಕ್ಕಿ ಒಂದೇ ಒಂದು ಏಲಕ್ಕಿ ಹಾಕೋಣ, ಒಳ್ಳೆ ಘಮ ಬರ್ತೈತಿ. ಯಾಕಂದ್ರೆ ಪ್ರಮಾಣ ಕಡಿಮೆ ಐತಲ್ಲ, ಅದಕ್ಕೆ ಒಂದು ಏಲಕ್ಕಿ ಸಾಕು. ಇನ್ನೊಮ್ಮೆ ಹೇಳ್ತೀನಿ, 1 ಬೌಲ್ ಗೋಡಂಬಿ, ಅರ್ಧ ಬೌಲ್ ಸಕ್ಕರೆ, 1/4 ಬೌಲ್ ನೀರು. ಇವಾಗ ನೋಡಿರಿ, ಈ ಥರ ಎಳೆ ಬರಬೇಕಿದು. ಎಳೆ ಬರ್ತಾಯಿತಿ, ಬರೋಕ್ಕೆ ಶುರು ಆಯ್ತು ಅಂದಾಗ ಇದೇನು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಹಾಕಿಬಿಡೋಣ. ಉರಿ ಸಣ್ಣ ಇರಲಿ. ಸಣ್ಣ ಉರಿಯೊಳಗೆ ಈ ಪೌಡ್ರ್ ಹಾಕಿ ಕೈ ಬಿಡಲಾರ್ದಂಗೆ ತಿರ್ಗಿಸ್ಬೇಕು. ಬೇಕ್ರಿಗಿಂತ ಟೇಸ್ಟಿಯಾಗಿ ಬರ್ತಾವ್ರಿ ಮನೆಯೊಳಗೆ. ಶುಚಿ, ರುಚಿ, ಫ್ರೆಶ್ಶು, ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವೆ. ಮಾಡೋದು ಈಸಿ ಐತಿ, ಕಷ್ಟ ಏನಿಲ್ಲ. ಇದು ಗಂಟು ಆಗ್ಲಾರ್ದಂಗೆ ಕರಗಿಸ್ಬೇಕು, ಕುಡಿಸ್ಬೇಕು. ಗಂಟು ಆಗಲ್ಲ. ಕೈ ಬಿಡಲಾರ್ದಂಗೆ ಇದನ್ನ ಪೌಡ್ರು ಆಣದಾಗ ಮಿಕ್ಸ್ ಮಾಡಬೇಕು ಚೆಂದಾಗಿ. ಗಂಟು ಆಗಲ್ಲದು. ಕೈ ಬಿಡಲಾರ್ದಂಗೆ ತಿರ್ಗಿಸ್ಬೇಕು ಸಣ್ಣ ಉರಿಯೊಳಗೆ. ಸೂಪರ್ ಟೇಸ್ಟಿ ಆದಂಥ, ಮಕ್ಕಳಿಗೆ ಇಷ್ಟವಾದಂಥ ಒಂದು ಕಾಜು ಬರ್ಫಿ ಮನೆಯೊಳಗೆ ರೆಡಿ ಆಗ್ತದೆ ನೋಡಿರಿ. 1 ಟೇಬಲ್ ಸ್ಪೂನು ತುಪ್ಪ ಹಾಕಬೇಕು. ಇವಾಗ ಕುದಿಯೋ ಹೊತ್ನಾಗ ಅದೇನು ಕುದಿ ಹತ್ತತ್ತಲ್ಲ, ಆವಾಗ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಎಷ್ಟು ಬಳಸಿದ್ರು ಮಕ್ಕಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ. ಮತ್ತು ಕೈ ಬಿಡಲಾರ್ದಂಗೆ ಇದನ್ನು ತಿರುಗಿಸ್ತಾ ಇರಬೇಕು. ಇಲ್ಲೇ ಒಂದು ಪೇಪರ್ಗೆ ತುಪ್ಪ ಹಚ್ಚಿ ರೆಡಿ ಇಟ್ಕೋಬೇಕು. ತಾಟಿಗೆ ಇಟ್ಕೋರಿ. ಒಂದು ಬಟರ್ ಪೇಪರ್ ಆಗಲಿ, ಹೋಳಿಗೆ ಹಾಳೆ ಸೀಟ್ ಆಗಲಿ, ಯಾವುದಕ್ಕರ ರೆಡಿ ಇಟ್ಕೋಬೇಕು. ಇದು ನೋಡ್ರಿ, ಈಗ ಇದು ಸ್ವಲ್ಪ ತಳ ಬಿಡಾಕತ್ತೈತಿ, ಗಟ್ಟಿ ಆಗೈತಿ ಅಂದ ತಕ್ಷಣ ಇದನ್ನ ತೆಗೆದು ಇಲ್ಲಿ ಹಾಕಬೇಕು. ಭಾಳ ಟೈಮ್ ಹಿಡಿಯಲ್ಲ, ಜಲ್ದಿ ಆಗೋಂಥ ಒಂದು ರೆಸಿಪಿ ಇದು ನೋಡಿರಿ. ಈ ಥರ ಇದನ್ನು ಸುಡ್ತಿರ್ತತಲ್ಲ, ಸುಡೋದಕ್ಕೋಸ್ಕರ ಈ ಥರ ಪೇಪರ್ನ ಮಡಚಿ ಅದನ್ನು ಒಂಥರ ಮ್ಯಾಶ್ ಮಾಡಬೇಕು. ಆನಂತರ ಕೈಗೊಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಅದನ್ನು ರೌಂಡ್ ಮಾಡಿಕೊಂಡು ಅದಕ್ಕೆ ಸ್ಪ್ರೆಡ್ ಮಾಡಬೇಕು. ಕೈಲಾರ ಮಾಡಿರಿ, ಅದನ್ನು ಲಟ್ಟಿಸರ ಮಾಡಿರಿ. ಒಟ್ಟು ಭಾಳ ದಪ್ಪಲ್ಲ, ಭಾಳ ತೆಳ್ಳಗಲ್ಲ, ಒಂದು ಲೆವೆಲ್ಗೆ ಈಗ ತೋರಿಸ್ತೇನೆ ನೋಡಿರಿ. ಆ ಥರ ಮಾಡಬೇಕು. ಚಪಾತಿ ಲಟ್ಸೋದ್ರಿಂದ ಲಟ್ಟಿಸ್ಬಿಟ್ರೆ ಆಯಿತು. ಮೇಲೆ ನೋಡಿರಿ, ಇದು ಸಿಲ್ವರ್ ಪೇಪರ್, ಸ್ವೀಟಿಗೆ ಹಚ್ಚುವಂತಹ ಸಿಲ್ವರ್ ಪೇಪರ್ ಹಚ್ಚಿ ಇದನ್ನು ಸ್ವಲ್ಪ ಆರಾಕ್ಬಿಟ್ಟು ಕಟ್ ಮಾಡಿಬಿಡ್ಬೇಕು. ನಿಮಗೆ ಯಾವ ರೀತಿ ಕಟ್ ಮಾಡಬೇಕು ಮಾಡಿರಿ. ಸ್ಕ್ವೇರ್ ಮಾಡಿರಿ, ಇಲ್ಲಾಂದ್ರೆ ಡೈಮಂಡ್ ಶೇಪ್ನಾಗ ಮಾಡಿರಿ. ಯಾವುದು ಬೇಕು ಆ ಥರ ಕಟ್ ಮಾಡ್ಕೋಬೇಕು. ಯಾರೆಲ್ಲ ವಿಡಿಯೋ ನೋಡ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ಚಾನಲ್ಗೆ ಭೇಟಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ. ನಾ ಹಾಕಂಥ ವಿಡಿಯೋಕ್ಕೆಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರಿ. ತುಂಬ ಹೃದಯದ ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇವಾಗ ನೋಡಿರಿ, ಇದನ್ನ ಕಟ್ ಮಾಡಿಡೋಣ, ಮಾರ್ಕ್ ಮಾಡಿಡೋಣ. 6 ಪೀಸ್ಗಳನ್ನೆಲ್ಲ ಎತ್ತೋಣ. ಒಂದು 10 ಮಿನಿಟ್ಸ್ ಆದ ತಕ್ಷಣ ಅದನ್ನು ಪೀಸ್ ಎಲ್ಲ ತೆಗೆದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಏನು ಸೂಪರಾಗಿ ಬಂದವ್ರಿ. ಮಕ್ಕಳು ಇಷ್ಟಪಟ್ಟು ಕುಣಿದಾಡ್ಕೊಂಡು ತಿಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿ ಬಂದವು. ನೀವು ಟ್ರೈ ಮಾಡಿರಿ ನೋಡಿರಿ. ಇನ್ನೊಂದು 10 ಮಿನಿಟ್ಸ್ ಆರಬೇಕಿವು ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಇನ್ನೂ ಬಿಸಿ ಐತಿ. ಇಲ್ಲಿ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ನಮಸ್ಕಾರ.